ತಮಗೆಲ್ಲರಿಗೂ ಗೆನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಮಹಾಶಿವರಾತ್ರಿ. ಮಹಾಶಿವರಾತ್ರಿ ವಿಶೇಷತೆ ಬಗ್ಗೆ ನಾವು ನಿಮಗಾಗಿ ವಿಡಿಯೋ ಮಾಡಿದ್ದೇವೆ. ಬನ್ನಿ ನೋಡೋಣ ಆ ವಿಶೇಷತೆ ಬಗ್ಗೆ. ಮಹಾಶಿವರಾತ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿದ್ದು, ಈ ದಿನವೇ ಪರಮಶಿವ ಮತ್ತು ಪಾರ್ವತಿ ದೇವಿಯ ದಿವ್ಯ ವಿವಾಹ ನಡೆದ ದಿನವೆಂದು ಭಕ್ತರು ನಂಬುತ್ತಾರೆ. ಶಿವ ಪಾರ್ವತಿ ವಿವಾಹವು ದೈವಿಕ ಶಕ್ತಿ ಮತ್ತು ಶಾಂತಿಯ ಸಂಕೇತವಾಗಿದೆ. ಪಾರ್ವತಿ ದೇವಿ ಹಿಂದಿನ ಜನ್ಮದಲ್ಲಿ ಸತಿ ದೇವಿಯಾಗಿ ಜನಿಸಿ ನಂತರ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಅವತರಿಸಿದರು. ಶಿವನನ್ನು ಪತಿಯಾಗಿ ಪಡೆಯಲು ಪಾರ್ವತಿ ದೇವಿ ಕಠಿಣ ತಪಸ್ಸು ಮಾಡಿದಳು. ಅವರ ಅಚಲ ಭಕ್ತಿ ಮತ್ತು ತಪಸ್ಸಿನಿಂದ ಸಂತುಷ್ಟನಾದ ಶಿವನು ಪಾರ್ವತಿಯನ್ನು ವಿವಾಹ ಮಾಡಲು ಒಪ್ಪಿಕೊಂಡನು. ಶಿವ ಪಾರ್ವತಿ ವಿವಾಹವು ಕೇವಲ ದಾಂಪತ್ಯ ಬಂಧನವಲ್ಲ, ಅದು ಶಕ್ತಿ ಮತ್ತು ಶಿವ ತತ್ವಗಳ ಏಕೀಕರಣವಾಗಿದೆ. ಶಿವನು ಚೈತನ್ಯ ಸ್ವರೂಪ, ಪಾರ್ವತಿ ದೇವಿ ಶಕ್ತಿ ಸ್ವರೂಪಿಣಿ. ಇವರಿಬ್ಬರ ಸಂಗಮವು ಸೃಷ್ಟಿಯ ಸಮತೋಲನವನ್ನು ಸೂಚಿಸುತ್ತದೆ. ಈ ವಿವಾಹದ ಮೂಲಕ ಕುಟುಂಬ ಜೀವನದ ಪವಿತ್ರತೆಯ, ಪರಸ್ಪರ ಗೌರವ, ನಿಷ್ಠೆಯ ಮಹತ್ವವನ್ನು ತಿಳಿಯಬಹುದು. ಮಹಾಶಿವರಾತ್ರಿ ದಿನ ದೇವಸ್ಥಾನಗಳಲ್ಲಿ ಶಿವ ಪಾರ್ವತಿ ಕಲ್ಯಾಣೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಶಿವಲಿಂಗಕ್ಕೆ ಅಭಿಷೇಕ, ಅಲಂಕಾರ, ಆರತಿ ಮತ್ತು ಭಜನೆಗಳು ನಡೆಯುತ್ತವೆ. ಕೆಲವು ಸ್ಥಳಗಳಲ್ಲಿ ಶಿವ ಪಾರ್ವತಿಯ ಕಲ್ಯಾಣವನ್ನು ನಾಟಕ ರೂಪದಲ್ಲಿ ಪ್ರದರ್ಶಿಸಲಾಗುತ್ತದೆ. ಭಕ್ತರು ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುತ್ತಾರೆ. ಈ ದಿನ ಶಿವ ಪಾರ್ವತಿಯನ್ನು ಪೂಜಿಸಿದರೆ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಮತ್ತು ಮನಸ್ಸಿನ ಇಚ್ಛೆಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಶಿವ ಪಾರ್ವತಿ ವಿವಾಹವು ಭಕ್ತಿ, ತಪಸ್ಸು ಮತ್ತು ಪ್ರೀತಿ ಎಂಬ ಮಹತ್ವದ ಮೌಲ್ಯಗಳನ್ನು ಸಾರುತ್ತದೆ. ಮಹಾಶಿವರಾತ್ರಿಯಂದು ಈ ದಿವ್ಯ ಸಂಗಮವನ್ನು ಸ್ಮರಿಸುವುದರಿಂದ ಜೀವನದಲ್ಲಿ ಶಾಂತಿ, ಸೌಖ್ಯ ಮತ್ತು ಸಮೃದ್ಧಿ ಲಭಿಸುತ್ತದೆ. ತಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಂ ನಮಃ ಶಿವಾಯ. ಮತ್ತೆ ಈ ಭೇಟಿಯಾಗೋಣ ವಿಡಿಯೋ ಮುಂದಿನ ಇಷ್ಟವಾದರೆ ವಿಡಿಯೋದಲ್ಲಿ. ಲೈಕ್ ಮಾಡಿ, ಧನ್ಯವಾದ. ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.